ನೀವು ವೃಷಭ ರಾಶಿಯವರಾಗಿದ್ದು ನಾನು ಮುಂದೆ ಕೆಲವಿಷ್ಟು ವಿಚಾರಗಳನ್ನ ಹೇಳ್ತಾನೆ. ಆ ಭಾವನೆಗಳಾಗ್ಲಿ, ಅಂತಹ ಸನ್ನಿವೇಶಗಳಲ್ಲಾಗ್ಲಿ ಅಥವಾ ಅಂತಹ ಸಮಸ್ಯೆಗಳಲ್ಲಾಗ್ಲಿ ನೀವು ಸಿಲುಕೊಂಡಿದ್ದೀರಾ ಅಂತ ಆದ್ರೆ ಬಹಳ ಪ್ರಮುಖವಾಗಿ ನಿಮಗೊಂದು ನಿಗೂಢವಾದಂತ ಸಮಸ್ಯೆ ಇದೆ. ಅದು ಯಾವ ಸಮಸ್ಯೆ ಅನ್ನುವಂಥದ್ದು ಕೂಡ ಹೇಳ್ತೇನೆ. ನೋಡಿ, ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗೂ ಕಾಳಸರ್ಪ ಯೋಗ ದೋಷಕ್ಕೂ ಬಹಳ ವ್ಯತ್ಯಾಸ ಇದೆ. 12 ವಿಧದ ಕಾಳಸರ್ಪ ಯೋಗಗಳಿದೆ. ಈಗ ಎಟ್ ಪ್ರೆಸೆಂಟ್ ವೃಷಭ ರಾಶಿಯವರು ಮೇ 18ನೇ ತಾರೀಕಿನ ತನಕ ವಿಷಧರ ಕಾಳಸರ್ಪ ಯೋಗ ಅನ್ನುವಂತಹ ಒಂದು ಕಾಳಸರ್ಪ ಯೋಗದ ಪ್ರಭಾವದಲ್ಲಿ ನೀವಿರಲಿದ್ದೀರಿ. ಸೊ ಈ ಒಂದು ವಿಚಾರವನ್ನ, ಆ ವಿಷಧರ ಕಾಳಸರ್ಪ ಯೋಗ ದೋಷ ಅಂದ್ರೇನು, ಅದು ಯಾವ ರೀತಿಯಲ್ಲಿ ಪ್ರಭಾವ ಬೀರಲಿದೆ ಅನ್ನುವಂತಹ ವಿಚಾರವನ್ನ ನಾನು ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಶೇಷವಾದಂತಹ ವಿಚಾರಗಳನ್ನ ನಾನು ಕೊಡ್ತಾನೆ ಇರ್ತೇನೆ. ನಿಮಗೆ ಪರಿಹಾರಗಳನ್ನು ಸಹ ಸೂಚಿಸ್ತಾನೆ ಇರ್ತೇನೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿ. ಗೋಚಾರ ರೀತ್ಯ ರಾಹು ಗ್ರಹ ನಿಮ್ಮ ರಾಶಿಗಿಂದ 11ನೇ ರಾಶಿ ಅಂದ್ರೆ ಲಾಭ ಸ್ಥಾನದಲ್ಲಿದ್ದಾನೆ. ಕೇತು ಗ್ರಹ ನಿಮ್ಮ ರಾಶಿಗಿಂದ 5ನೇ ರಾಶಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ. ಸೊ ಹೀಗಿದ್ದಾಗ ಇದನ್ನ ನಾವು ವಿಷಧರ ಕಾಳಸರ್ಪ ಯೋಗ ದೋಷ ಅಂತ ಕರಿತೀವಿ. ಈ ವಿಷಧರ ಕಾಳಸರ್ಪ ಯೋಗ ದೋಷ ಅಲ್ಲದೆ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿಯೂ ಸಹ ಕಾಳಸರ್ಪ ಯೋಗ ದೋಷ ಇರಬಹುದು. ಅದರ ಬಗ್ಗೆ ಈ ವಿಡಿಯೋ ಎಂಡದಲ್ಲಿ ಮಾತಾಡ್ತೇನೆ. ಅದ್ರ ಬಗ್ಗೆ ಸಹ ಈ ವಿಡಿಯೋ ಎಂಡಲ್ಲಿ ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷದ ಬಗ್ಗೆ ತಿಳಿಸ್ತೇನೆ ನಾನು ನಿಮಗೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹೇಳ್ತಿರುವಂತದ್ದು ವಿಷಧರ ಕಾಳಸರ್ಪ ಯೋಗ ದೋಷ ಗೋಚಾರ ರೀತ್ಯ ಪ್ರತಿಯೊಬ್ಬ ವೃಷಭ ರಾಶಿಯವರು ಈ ಹೊಸ ವರ್ಷ 2025ನೇ ಇಸ್ವಿಯ ಮೇ 18ನೇ ತಾರೀಕಿನ ತನಕ ಅನುಭವಿಸಲೇಬೇಕಾಗಿರತಕ್ಕಂತಹ ಒಂದು ಪ್ರಭಾವದಾಗಿರುತ್ತೆ. ನಾನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೊಂದು 6 ಪಾಯಿಂಟ್ಗಳನ್ನು ಹೇಳ್ತೇನೆ. ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆ 6 ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ ಅಂದ್ರೆ ವಿಷಧರ ಕಾಳಸರ್ಪ ಯೋಗ ದೋಷದ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಪರಿಹಾರವನ್ನು ಸಹ ಹೇಳ್ತೇನೆ. ವಿಡಿಯೋ ಎಂಡ್ ತನಕ ದಯವಿಟ್ಟು ನೋಡಿ. ನೀವು ವೃಷಭ ರಾಶಿಯವರಾಗಿದ್ದು ಎಷ್ಟೋ ವಿಚಾರಗಳು ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಕಂಟ್ರೋಲ್ ಮಾಡಕ್ಕಾಗ್ತದೆ. ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ಔಟ್ ಆಫ್ ಮೈ ಕಂಟ್ರೋಲ್. ನಾನು ಅದನ್ನ ಬಯಸೆಯೂ ಸಹ ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಔಟ್ ಆಫ್ ಮೈ ಕಂಟ್ರೋಲ್ ಒಂದಿಷ್ಟು ವಿಚಾರಗಳು ಹೋಗ್ತಾ ಇದೆ. ನನ್ ಕೆಲದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಹಿಂಗ್ ಹಿಂಸೆ ಆಗ್ತಾ ಇದೆ? ಯಾಕೆ ಪ್ರತಿಯೊಂದು ವಿಚಾರಗಳು ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ? ಪ್ರತಿಯೊಂದಕ್ಕೂ ಇನ್ನೊಬ್ಬರ ಹತ್ರ ನಾನು ಸಹಾಯ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಸರ್ ಇದೊಂಚೂರು ಕೆಲಸ ಮಾಡ್ಕೊಟ್ಬಿಡಿ, ಮೇಡಮ್ ಇದೊಂಚೂರು ಕೆಲಸ ಮಾಡ್ಕೊಟ್ಬಿಡಿ. ಪ್ರತಿಯೊಬ್ಬರ ಹತ್ರ ಇನ್ನೊಬ್ಬರ ಹತ್ರ ಸಹಾಯ ಕೇಳಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿಮಗೆ ವೃಷಭ ರಾಶಿಯವರಿಗೆ ಬಂದಿದೆ ಅಂತ ಆದ್ರೆ ಡೇ ಟು ಡೇ ನೀವು ಫೋನ್ ತೆಗಿತೀರಾ, ಏನೋ ಒಂದು ಸಮಸ್ಯೆ ಆಗಿದೆ, ಯಾರೋ ಒಬ್ಬರನ್ನ ಕನ್ಸಲ್ಟ್ ಮಾಡ್ತೀರಾ, ಅವ್ರ ಮುಖಾಂತರ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ವಿಷಧರ ಕಾಳಸರ್ಪ ಯೋಗ ದೋಷ ಅದರ ಪ್ರಭಾವ ತೋರಿಸ್ತಾ ಇದೆ ಅಂತ ಅರ್ಥ. ಮೇ 18ನೇ ತಾರೀಕಿನ ತನಕನೂ ಅದರ ಪ್ರಭಾವ ಜಾಸ್ತಿ ಇರದೆ ಪರಿಹಾರ ಮಾಡಿಕೊಳ್ಳಲೇಬೇಕಾಗುತ್ತದೆ. ನೀವು ವೃಷಭ ರಾಶಿಯವರಾಗಿದ್ದು ನೀವೇನಾದ್ರೂ ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಾ ಇಲ್ಲ, ಜಾಬ್ ಅಲ್ಲಿ ಇದ್ದೀರಾ, ಜಾಬ್ ಅಲ್ಲಿ ಟಾರ್ಗೆಟ್ ಕೊಡ್ತಾ ಇದಾರೆ, ಟಾರ್ಗೆಟ್ ಬೇಸ್ಡ್ ಜಾಬ್ ಆಗಿದೆ, ಟಾರ್ಗೆಟ್ ಮಾಡಿದ್ರೆ ಸ್ಯಾಲರಿ ಅಥವಾ ಸ್ಯಾಲರಿ ಹೈಕ್, ಆ ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈನಲ್ಲಿ. ಅದು ಬರೀ ಜಾಬ್ ಅಲ್ಲಿ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಜೀವನದಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾನೆ. ಒಬ್ಬ ಬಿಸ್ನೆಸ್ ಮಾಡೋನು ಈ ದಿವಸ ಇಷ್ಟು ಬಿಸ್ನೆಸ್ ಮಾಡಬೇಕು, ಈ ವಾರ ಇಷ್ಟು ಬಿಸ್ನೆಸ್ ಮಾಡಬೇಕು, ಈ ತಿಂಗಳು ಇಷ್ಟು ಬಿಸ್ನೆಸ್ ಮಾಡಬೇಕು, ಟಾರ್ಗೆಟ್ ಕಂಡಿರ್ತಾನೆ. ವೃಷಭ ರಾಶಿಯವರಾಗಿದ್ದು ಟಾರ್ಗೆಟ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರಾ, ಟಾರ್ಗೆಟ್ ನ ಹತ್ರ ಕೂಡ ನಿಮ್ಗೆ ಸುಲಿಲಿಕ್ಕಾಗ್ತದೆ. ಅಂದ್ರೆ ಅದರ ಟಾರ್ಗೆಟ್ ಮೀರೋದಿರ್ಲಿ, ಟಾರ್ಗೆಟ್ ಸಮ ಕೂಡ ಅಲ್ಲ, ಅದ್ರ ಹತ್ರ ಕೂಡ ಹೋಗಕ್ ಆಗ್ತಿಲ್ಲ, ಟಾರ್ಗೆಟ್ ನ ರೀಚ್ ಮಾಡಕ್ ಆಗ್ತಲ್ಲ ನಿಮ್ ಕೈನಲ್ಲಿ. ಅದು ಜಾಬ್ ಅಲ್ಲಿ ಇರಬಹುದು, ಬಿಸ್ನೆಸ್ ಅಲ್ಲಿ ಇರಬಹುದು. ಅದೆಲ್ಲ ಬಿಟ್ಬಿಡಿ, ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮನೆಯಲ್ಲಿ ನಾನು ಇವತ್ತಿನ ದಿವಸ ಇಷ್ಟು ಕೆಲಸಗಳನ್ನ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೇಕು ನಾನು ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಮಾಡಕ್ ಆಗ್ತಾ ಇಲ್ಲ. ನೀವು 5 ಕೆಲಸ ಅನ್ಕೊಂಡಿದ್ರೆ 2 ಕೆಲಸ ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ವೃಷಭ ರಾಶಿಯವರಾಗಿದ್ರೆ ವಿಷಧರ ಕಾಳಸರ್ಪ ಯೋಗ ದೋಷ ನಿಮ್ಮನ್ನ ಸುತ್ತಕೊಂಡಿದೆ, ನಿಮ್ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಅರ್ಥ. ಅದನ್ನ ಪರಿಹಾರ ಮಾಡ್ಕೊಂಡ್ರೇನೆ ಆ ಕೆಲಸ ಆಗೋದು ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗಿರ್ತದೆ. ನೀವು ವೃಷಭ ರಾಶಿಯವರಾಗಿದ್ದು ಮಕ್ಕಳ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ ಇದರಲ್ಲಿ 2 ಭಾಗ ಇರುತ್ತೆ. ಕೆಲವರಿಗೆ ಮಕ್ಕಳೇ ಇನ್ನೂ ಆಗಿಲ್ಲ ಅನ್ನುವಂಥ ಚಿಂತೆ, ಎಷ್ಟು ಪ್ರಯತ್ನಿಸಿದ್ರು ಸಂತಾನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. 1 ತಿಂಗಳು 2 ತಿಂಗಳು ಗರ್ಭ ನಿಲ್ತಾ ಇದೆ, ಮತ್ತೆ ಪೀರಿಯಡ್ಸ್ ಬಂದು ಹೋಗ್ತಾ ಇದೆ, ಗರ್ಭ ನಿಲ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಅದೊಂದು ಸ್ವಲ್ಪ ಟೆನ್ಷನ್, ಮಕ್ಕಳದೇ ಟೆನ್ಷನ್ ಆಗ್ತಾ ಇದೆ. ಇವು ಹೊಸದಾಗಿ ಮದುವೆ ಆಗಿರೋದ್ರಿಂದ ಹಿಡಿದು ಮದುವೆ ಆಗ 3, 4, 5 ವರ್ಷ ಆಗಿರೋರು ಕೂಡ ಆಗುತ್ತೆ. ಅದು ಮೊದಲನೇ ಮಗು ಪ್ರಯತ್ನ ಮಾಡ್ತಿರಬಹುದು, 2ನೇ ಮಗುಗೆ ಪ್ರಯತ್ನ ಮಾಡ್ತಿರಕ್ಕಂತ ಇರಬಹುದು, ಕೆಲವರು 3ನೇ ಮಗುಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಇರಬಹುದು. ಆದ್ರೆ ಮಕ್ಕಳಿಗೆ ಪ್ರಯತ್ನ ಮಾಡ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಏನೋ ಒಂದು ವಿಘ್ನಗಳು ಬರ್ತಾ ಇದೆ. ಕೇಳಿದ್ದಕ್ಕೆ ಒಂದಿಷ್ಟು ದೋಷಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಗೋಚಾರ ಬಳ ರೀತಿಯೂ ಒಂದಿಷ್ಟು ದೋಷ ಇರ್ತದೆ. ಅದೇ ವಿಷಧರ ಕಾಳಸರ್ಪ ಯೋಗ ದೋಷ. ಇದು ನಾನು ಒಂದು ಭಾಗ ಅಂದೆ, ಇನ್ನೊಂದು ಭಾಗ ಇರ್ತದೆ
ಇರ್ತದೆ. ಇದರ ಇನ್ನೊಂದು ಭಾಗ ಏನು ಗೊತ್ತಾ, ಮಕ್ಕಳಿದೆ, ಒಬ್ರು ಇಬ್ರು 3 ಜನ ಮಕ್ಕಳಿದ್ದಾರೆ, ಮಕ್ಕಳದ್ದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನೀವು ವೃಷಭ ರಾಶಿಯವರಾಗಿ ಮಕ್ಕಳನ್ನ ಸಂತೈಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಕೆಲವರು ಮಕ್ಕಳ ಸಂತೋಷ ಪಡಬೇಕಲ್ಲ, ನನಗೆ ಮಗು ಆಗಿದೆ, ಆ ಮಗು ದೊಡ್ಡ ಆಗ್ತಾ ಇದೆ, ಅದನ್ನ ಎಂಜಾಯ್ ಮಾಡಬೇಕು. ಆ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡಬೇಕು. ಅದನ್ನು ನಿಮ್ ಕೆಲ ಆಗ್ತಾ ಇಲ್ಲ. ಆ ಮಕ್ಕಳು ಮಾಡುವ ತಪ್ಪುಗಳು, ಆ ಮಕ್ಕಳು ಮಾಡುವ ಏನು ಅವ್ರಿಂದ ಆಗ್ತಾ ಇರುವ ತೊಂದರೆಗಳು, ಅದರಿಂದ ಆಗುವ ನಷ್ಟಗಳೇ ನಿಮಗೆ ಕಾಣ್ತಾ ಇದೆ. ಮಕ್ಕಳು ದೊಡ್ಡಾದ್ಮೇಲೂ ಅಷ್ಟೇ, ನೀವು ಈಗ ವೃಷಭ ರಾಶಿ ವಯೋವೃದ್ಧರಾಗಿದ್ದೀರಿ ಅಥವಾ ಸ್ವಲ್ಪ ಹಿರಿಯ ನಾಯಕರಾಗಿದ್ದೀರಿ, ನಿಮ್ಮ ಮಕ್ಕಳು ಮದುವೆ ಆಗಬೇಕು, ಮದುವೆ ಆಗ್ಲಿಕ್ಕೆ ಒಪ್ತಾ ಇಲ್ಲ, ಹಿಂಸೆ ಕೊಡ್ತಾ ಇದ್ದಾರೆ, ನೀವು ಹೇಳಿದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೀವು ಬಿಸ್ನೆಸ್ ಮಾಡು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ನೀವು ಕೆಲ್ಸಕ್ಕೆ ಹೋಗು ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದಾರೆ. ಸಾಲ ಮಾಡಬೇಡ ಅಂದ್ರೂ ನೀವು ಏನ್ ಬೇಡ ಅಂದ್ರೂ ಅದನ್ನೇ ಮಾಡ್ತಾ ಇದಾರೆ ನಿಮ್ಮ ಮಕ್ಕಳು. ನಿಮಗೆ ಸಿಟ್ಟು ಬರ್ತಾ ಇದೆ, ವಿಷಧರ ಕಾಳ ಸರ್ಪ ಯೋಗ ದೋಷ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಟೆನ್ಷನ್ ಆಗಿದೆ ಅಂದ್ರೆ ಮಕ್ಕಳು ಇಲ್ಲ ಅನ್ನುವ ಟೆನ್ಷನ್ ಒಂದ್ ಕಡೆ, ಮಕ್ಕಳಿರೋರಿಗೆ ಇರುವ ಮಕ್ಕಳ ವಿಚಾರದಲ್ಲಿ, ಅಥವಾ ತುಂಬಾ ಒಳ್ಳೆ ಮಗ, ಹೇಳಿದ ಮಾತೆಲ್ಲ ಕೇಳ್ತಾನೆ, ಎಲ್ಲ ಓಕೆ, ಬಟ್ ಅವ್ರಿಗೆ ಏನೇನೋ ಸಮಸ್ಯೆಗಳಾಗ್ತಾ ಇದೆ. ಪ್ರಯತ್ನಿಸಿದರೂ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅವರ ಸಾಧನೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ದುಃಖ ನಿಮಗಿದೆ ಅಂತಂದ್ರೆ ವಿಷಧರ ಕಾಳ ಸರ್ಪ ಯೋಗ ದೋಷ ಅದರ ಪ್ರಭಾವ ಬೀರ್ತಾ ಇದೆ. ಮೇ 18ನೇ ತಾರೀಕಿನ ತನಕ ಕಂಟಿನ್ಯೂ ಆಗಲಿದೆ. ಕೂಡಲೇ ತಕ್ಷಣ ಅದಕ್ಕೆ ಪರಿಹಾರಗಳನ್ನ ಮಾಡಿಕೊಳ್ತಕ್ಕಂಥದ್ದು ಅತ್ಯುತ್ತಮ ಅವಶ್ಯಕತೆ ಇದೆ ಅಂತ. ನೀವು ಯಾವುದೇ ವಿಚಾರಗಳಲ್ಲಿ ಅನಿರೀಕ್ಷಿತ ನಷ್ಟ ನಿಮಗೆ ಉಂಟಾಗ್ತಾ ಇದೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಅನ್ಕೊಂಡೇ ಇಲ್ಲ ಇದು ನಷ್ಟ ಆಗುತ್ತೆ ಅಂತ, ಆದ್ರೂ ನಷ್ಟ ಆಗ್ತಾ ಇದೆ. ಅಥವಾ ನೀವು ಯಾವುದೋ ಒಂದು ಮನೆ ಕಟ್ಲಿಕ್ಕೋ ಸೈಟ್ಗೋ ಏನಕ್ಕೋ ಹೋಗ್ತಾ ಇದ್ದೀರಾ, ಬಟ್ ಏನೇ ಮಾಡಕ್ ಹೋದ್ರು ಪ್ರತಿಯೊಂದು ವಿಚಾರದಲ್ಲೂ ಮೇಲಿನ ಮೇಲೆ ನಿಮಗೆ ನಷ್ಟ ಆಗ್ತಾ ಇದೆ ಅಂದ್ರೆ ವಿಷಧರ ಕಾಳ ಸರ್ಪ ಯೋಗ ದೋಷ ಅದರ ಪ್ರಭಾವ ಬೀರ್ತಾ ಇದೆ. ವೃಷಭ ರಾಶಿಯವರಿಗೆ ಮೇಲಿಂದ ಮೇಲೆ ನಷ್ಟವನ್ನು ಉಂಟು ಮಾಡ್ತಾ ಇದೆ ಅಂತ ಅರ್ಥ. ಕಾನೂನಾತ್ಮಕ ತೊಡಕುಗಳು, ಕಾನೂನಾತ್ಮಕ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದೀರಾ, ಕೇಸ್ಗಳಲ್ಲಿ ಸಿಲುಕೊಂಡಿದ್ದೀರಾ, ಅಥವಾ ಏನೋ ವಿಚಾರಗಳು ಮುಂದುವರಿಬೇಕು, ಎಲ್ಲ ಚೆನ್ನಾಗಿದೆ, ಬಟ್ ಕಾನೂನಾತ್ಮಕ ತೊಡಕಿದೆ ಅಲ್ಲಿ ಮುಂದುವರಿಲಿಕ್ಕೆ. ಆ ಕಾನೂನಾತ್ಮಕ ತೊಡಕು ಏನಕ್ಕೆ ಬಂತು, ಅನಿರೀಕ್ಷಿತವಾಗಿ ಬಂತು, ಹೇಗೆ ಬಂತು? ವಿಷಧರ ಕಾಳಸರ್ಪ ಯೋಗ ದೋಷದಿಂದ ನಿಮಗೆ ಕಾನೂನಾತ್ಮಕ ತೊಡಕುಗಳು ಬರ್ತಾ ಇದೆ, ಅನಿರೀಕ್ಷಿತ ನಷ್ಟಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಕೊನೆಯದಾಗಿ ಹೇಳ್ತಾನೆ, ನೀವು ವೃಷಭ ರಾಶಿಯವರಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕಣ್ಣಲ್ಲಿ ಕಂಟಿನ್ಯೂಸ್ ನೀರು ಬರ್ತಾ ಇದೆ, ಕಣ್ಣಲ್ಲಿ ತುಂಬಾ ಏನೋ ಸಮಸ್ಯೆ, ಕಣ್ಣು ಬರ್ತಾ ಇದೆ, ಕಣ್ಣಿನ ಸಮಸ್ಯೆ ಆಗ್ತಿದೆ ಅಂತಲೋ, ಅಥವಾ ಹೃದಯ ಸಂಬಂಧಿತವಾದಂತಹ ಕಾಯಿಲೆಗಳು ಸಮಸ್ಯೆಗಳಿಗೆ ನೀವು ತುತ್ತಾಗ್ತಾ ಇದ್ದೀರಿ ಅಥವಾ ಆಗಬಹುದು ಅಂತ ಅನಿಸ್ತಾ ಇದೆ ಅಂತಂದ್ರೂ ವಿಷಧರ ಕಾಳಸರ್ಪ ಯೋಗ ದೋಷ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಕೇತು, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿರುವ ರಾಹುವಿನ ಪ್ರಭಾವದಿಂದ ವಿಷಧರ ಕಾಳಸರ್ಪ ಯೋಗ ದೋಷ. ಇದಿಷ್ಟು ಬಹಳ ಪ್ರಮುಖ. ನಾನು ಆಗ್ಲೇ ಹೇಳಿದೆ, ಇನ್ನೊಂದಿಷ್ಟು ವಿಚಾರಗಳನ್ನ ನಿಮ್ಮ ವೈಯಕ್ತಿಕ ಜಾತಕದ ಬಗ್ಗೆ ಮಾತಾಡ್ತೇನೆ ಅಂತ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನೀವು ಹಲವಾರು ಬಾರಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜ್ಯೋತಿಷಗಳು ತೋರಿಸಿರ್ತೀರಾ, ಹೇಳಿರ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆಯಪ್ಪ ಅದಕ್ಕೆ ವಿದ್ಯೆ ತಲೆ ಹತ್ತಾ ಇಲ್ಲ, ಕಾಳಸರ್ಪ ದೋಷ ಇದೆಯಪ್ಪ ನಿಮ್ಮ ಜಾತಕದಲ್ಲಿ ಅದಕ್ಕೆ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ, ಕಾಳಸರ್ಪ ದೋಷ ಇದಕ್ಕೆ ನಿಮ್ಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಕಾಳಸರ್ಪ ದೋಷ ಇದಕ್ಕೆ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಏನೇನೋ ಸಮಸ್ಯೆಗಳು ಹೇಳಿರ್ತಾರೆ. ಅದು ನಿಮ್ಮ ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷವೂ ಇರುತ್ತದೆ. ಈ ವಿಷಧರ ಕಾಳಸರ್ಪ ಯೋಗ ದೋಷ ಅದಕ್ಕೆ ಸೇರ್ಕೊಂಡ್ಬಿಡ್ತು ಅಂದ್ರೆ ಡಬಲ್ ಆಗ್ಬಿಡುತ್ತೆ. ಡಬಲ್ ಆದಾಗ ಏನಾಗುತ್ತೆ, ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಅತ್ಯಂತ ಪ್ರಮುಖವಾಗಿರ್ತದೆ. ಇದರಲ್ಲಿ ಹಲವಾರು ಜನ ಹೇಳ್ತೀರಾ, ಇಲ್ಲ ಗುಳೆ ನಾನು ಕಾಳಸರ್ಪ ಯೋಗ ದೋಷಕ್ಕೆ ಕಾಳಹಸ್ತಿಗೆ ಹೋಗಿ ಬಂದೆ, ಕಾಳಸರ್ಪ ದೋಷಕ್ಕೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದೆ. ಬಟ್ ನೆನ್ಪಿಟ್ಕೊಳ್ಳಿ, ಇದೆರಡು ಸ್ಥಾನದಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಮಾಡೋದಿಲ್ಲ. ಇಲ್ಲಿ ಒಂದು ರಾಹುಕೇತುಗೆ ಅಂದ್ರೆ ಕಾಳಹಸ್ತಿನಲ್ಲಿ ಒಂದು ರಾಹುಕೇತುಗೆ ಒಂದು ಅಷ್ಟೋತ್ತರ ಪೂಜೆ ಮಾಡಿ ಕಳಿಸ್ಬಿಡ್ತಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಏನಾಗುತ್ತೆ, ಲಾಶ್ಲೇಷ ಬಲಿ ಪೂಜೆ ಮಾಡ್ತಾರೆ, ಸರ್ಪ ಸಂಸ್ಕಾರ ಮಾಡ್ತಾರೆ, ನಾಗ ಪ್ರತಿಷ್ಠೆ ಮಾಡ್ತಾರೆ. ಬಟ್ ಯಾವುದು ಕಾಳಸರ್ಪ ಯೋಗ ದೋಷ ಪರಿಹಾರ ಅಲ್ಲ. ಈಗ ಡಯಾಬಿಟಿಸ್ ಅಲ್ಲೂ ಟೈಪ್ 1 ಟೈಪ್ 2 ಎಲ್ಲ ಇರುತ್ತಲ್ಲ, ಅದೇ ತರ ಸಮಸ್ಯೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ನೀವು ಹಾವನ್ನು ಹೊಡೆದಿದ್ರೆ ಡೈರೆಕ್ಟ್ ಆಗಿ ಸರ್ಪ ಸಂಸ್ಕಾರ ಮಾಡಬೇಕಾಗತ್ತೆ, ನಿಮ್ಮಿಂದ ಹಾವು ಇದಾಗಿದ್ರೆ, ಅಥವಾ ನಾಗ ಪ್ರತಿಷ್ಠೆ ಮಾಡಬೇಕಾಗತ್ತೆ, ಅಥವಾ ಆಶ್ಲೇಷ ಬಲಿ ಪೂಜೆ ನೀವು ಹುತ್ತ ಹೊಡೆದಾಕಿದ್ರೆ ಅಥವಾ ಹುತ್ತ ತೆಗೆದುಬಿಟ್ಟು ಮನೆ ಕಟ್ಟಿದ್ರೆ ಅಥವಾ ಎಲ್ಲರೂ ಸರ್ಪ ಸಂಬಂಧಿತ ಅದು ಬರ್ತದೆ. ಬಟ್ ಈ ಕಾಳಸರ್ಪ ಯೋಗ ದೋಷ ನಿಮ್ಮ ವೈಯಕ್ತಿಕ ಜಾತಕದ್ದಾಗಿರುತ್ತೆ. ಸೊ ಅದರಿಂದ ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ, ಕಾಳಸರ್ಪ ಯೋಗ ದೋಷ ಇದನ್ನು ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕಾಗಲ್ಲ. ಎರಾಡಿಕೇಟ್ ಕೆನಾಟ್ ಬಿ ಇರಾಡಿಕೇಟ್, ಅದನ್ನ ಇರಾಡಿಕೇಟೆಡ್ ಅಂತ, ಅದನ್ನ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ. ಅದನ್ನ ಡಿಕ್ರೀಸ್, ಅದನ್ನ ದುಷ್ಪ್ರಭಾವವನ್ನು ಕಡಿಮೆ ಮಾಡಬೇಕು. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ದುಷ್ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ನಾಗ ಸಂಬಂಧಿತವಾದಂತಹ ವಿಶೇಷವಾದ ಮಂತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು. ಈ ವಿಡಿಯೋ ನಲ್ಲಿ ನಾನು ಆ ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನ ಪ್ರತಿ ದಿವಸ ನೀವು ಒಂದು 108 ಬಾರಿಯೋ 28 ಬಾರಿಯೋ ಪಠನೆ ಮಾಡ್ತಾ ಇದ್ರೆ ಆ ಸರ್ಪದೋಷ, ಇದು ವಿಷಧರ ಕಾಳ ಸರ್ಪದೋಷದ ದುಷ್ಪ್ರಭಾವ ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲ ಅಂತಂದ್ರೆ ಒಂದು ವಿಶೇಷವಾಗಿ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದು ಬಂದು ನಾವು ಜನವರಿ 13ನೇ ತಾರೀಕು ಸೋಮವಾರ ಮಾಡ್ತಾ ಇರುವಂತದ್ದು ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಪರ್ಟಿಕ್ಯುಲರ್ ಆಗಿ
ಸೊ ಆ ಒಂದು ಹೋಮದಲ್ಲಿ ನೀವು ಹೆಸರು ಕೊಟ್ಕೊಳ್ಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ನೋಂದಾಯಿಸಿಕೊಂಡ್ರೆ ನಿಮ್ಮ ಹೆಸರಲ್ಲಿ ನಾನೇ ಖುದ್ದು ಲೈವ್ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ 13ನೇ ತಾರೀಕು ಬೆಳಗ್ಗೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಲೈವ್ ಅಲ್ಲೇ ಮೊಬೈಲ್ ಅಲ್ಲಿ ನೀವು ನೋಡಬಹುದು. ಹಾಗೂ ಪ್ರಸಾದ ಸ್ವರೂಪ ನಾವು ನಾಗಾರಾಧನೆ ಅರಿಶಿನ ಪ್ರಸಾದದ ಜೊತೆಗೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗ ಬಿಂಬಗಳನ್ನು ಕಳಿಸ್ಕೊಡ್ತೇವೆ. ನಿಮ್ಮ ಕೈಯಲ್ಲೂ ಕೆಲವಿಷ್ಟು ಪರಿಹಾರಗಳಾಗಬೇಕು. ಆದ್ದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಈ ನಾಗಿನ್ ಬಿಂಬವನ್ನು ನಾನು ನಿಮಗೆ ಏನು ಕಳಿಸ್ಕೊಡ್ತೇನೆ, ಇದು ನಿಮಗೆ ರೀಚ್ ಆದ ನಂತರ ನಿಮ್ಮ ಮನೆ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಈ ಅಂಗೈಯಲ್ಲಿ ನಾಗಿನ್ ಬಿಂಬಗಳನ್ನ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಹಿಂಗೆ ನಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸಿ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೋಮಕ ದಸ್ಮ ನಾಗಾರಾಧನೆ ಅರ್ಶನ ಡೈಲಿ ಹಣೆಗೆ ಹಚ್ಕೊಂಡ್ರಿ ಹಾಗೂ ಈ ನಾಗಿನ್ ನಿವಾಳಿಸಿ ಹುಂಡಿಯಲ್ಲಿ ಹಾಕ್ಬಿಟ್ರಿ, ಮುಗೀತು ಕತೆ. ಅಷ್ಟೇ ಅಂದ್ರೆ ಆ ಕಾಳಸರ್ಪ ಯೋಗ ದೋಷ ಪರಿಹಾರ ನಿಮಗೆ ಉಂಟಾಗ್ತದೆ. ಆ ದೋಷಗಳ ದುಷ್ಪ್ರಭಾವ ನಿಧಾನ ಕಡಿಮೆ ಆಗಿ ಸಂಪೂರ್ಣವಾಗಿ ನಿಮಗೆ ಅನುಕೂಲ ಆಗಲಿಕ್ಕೆ ಆರಂಭವಾಗ್ತದೆ. ಸೊ ಅದರಿಂದ ಇದೊಂದು, ಇದ್ರ ಜೊತೆಯಲ್ಲಿಯೂ ಸಹ ನಾವು ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಬಹಳ ಪ್ರಮುಖವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನೇ ಕೊಡ್ತಾ ಇದ್ದೇವೆ. ನಿಮ್ಮ ಪರ್ಸಲ್ಲೋ, ಬ್ಯಾಗಲ್ಲೋ, ಲಾಕರ್ನಲ್ಲೋ, ದುಡ್ಡು ಕ್ಯಾಶ್ ಬಾಕ್ಸ್ನಲ್ಲೋ, ದೇವ್ರ ಮನೆಯಲ್ಲೋ ಇಟ್ಕೊಳ್ಳೋಕೆ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಕೊಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡಿ. ಅಷ್ಟೇ ಅಲ್ಲದೆ ಒಂದು ವಿಶೇಷವಾದಂತಹ ಭಾಗ್ಯೋದಯ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ಒಂದು ಕಂಕಣ ಕೈಯಲ್ಲಿ ಕಟ್ಕೊಳ್ಳೋಕೆ ಒಂದು ಕೆಂಪು ಕಂಕಣ ದಾರವನ್ನು ಸಹ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಕಟ್ಕೊಳ್ಳೋಕೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಬಹುದಾಗಿರ್ತದೆ. ಇಲ್ಲ ಅಂದ್ರೆ ವಿಶೇಷವಾಗಿ ಈ ಒಂದು ಮಂತ್ರವನ್ನು ಹೇಳ್ತಾನೆ, ಆ ಮಂತ್ರವನ್ನು ಸಹ ನೀವು ಖಂಡಿತವಾಗಿ ಪ್ರತಿದಿನ ಒಂದು 28 ಬಾರಿ ಆದ್ರೂ ಅದರ ಜಪವನ್ನ ಮಾಡಿ ನಾಗರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆ ಹತ್ರ ಇರುವಂತಹ ನಾಗರ ಕಲ್ಲು ಅಶ್ವತ್ಥ ಕಟ್ಟಿರ್ತಲ್ಲ, ಆ ನಾಗರ ಕಲ್ಲ ಹತ್ರ ಹೋಗಿ ಅದಕ್ಕೆ ಅರಿಶಿಣದಲ್ಲಿ ಅಭಿಷೇಕ, ಅರಿಶಿಣದ ನೀರಿನಲ್ಲಿ ಅಭಿಷೇಕವನ್ನ ಮಾಡಿ ಕಲ್ಲು ಸಕ್ಕರೆ, ಹಾಲು ಇತ್ಯಾದಿ ನೈವೇದ್ಯವನ್ನು ಸಹ ಮಾಡೋದು, ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡ್ಕೊಂಡು ಬರುವುದು ಸಹ ಕಾಳಸರ್ಪ ಯೋಗ ದೋಷವನ್ನ ತಕ್ಕ ಮಟ್ಟಿಗೆ ಅದು ಕಂಟ್ರೋಲ್ ನ ಖಂಡಿತವಾಗಿ ಮಾಡುತ್ತೆ. ಒಳ್ಳೆಯದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಇದೇ ತರದ ಇನ್ನೂ ಅದ್ಭುತವಾದಂತಹ ವಿಚಾರಗಳನ್ನ ನಿಮಗೆ ನನ್ನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತದೆ. ಒಳ್ಳೆಯದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.